Hello friends, welcome back to my YouTube channel. ಸೊ KS ಒಂದು ಮೇನ್ಸ್ಗೆ ಅಪ್ಲಿಕೇಶನ್ ಮತ್ತೆ ಪುನಃ ಸ್ಟಾರ್ಟ್ ಆಗೈತಿ. ಆ ಒಂದು ನೋಟಿಫಿಕೇಷನ್ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋ ಒಳಗೆ ಡಿಸ್ಕಷನ್ನ ಮಾಡೋಣ. ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ. ಸೊ KPSC ಕಡೆಯಿಂದ ಒಂದು ತಿದ್ದುಪಡಿ ಅಧಿಸೂಚನೆ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗಳಿಗೆ ಅಧಿಸೂಚನೆಗಳನ್ನು ಕ್ರಮವಾಗಿ 26/2/2024 ಮತ್ತು 13/2/2025ರಂದು ಹೊರಡಿಸಲಾಗಿರುತ್ತದೆ. ದಿನಾಂಕ 13/2/2025ರ ಮುಖ್ಯ ಪರೀಕ್ಷೆಯ ಅಧಿಸೂಚನೆಯಲ್ಲಿ ಪೂರ್ವಭಾವಿ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ 1:15 ಅನುಪಾತದಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಂದ ಅರ್ಜಿ ಸ್ವೀಕರಿಸಲು ದಿನಾಂಕ 17/2/2025ರಿಂದ 3/3/2025ರವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಸೊ ಮೊದಲೇನೈತಲ್ಲ KSದೊಂದು ಪ್ರಿಲಿಮಿನರಿ ರಿಸಲ್ಟನ್ನು ರಿಲೀಸ್ ಆಗಿತ್ತು 1:15 ಒಂದು ಅನುಪಾತದೊಳಗೆ. ಬಟ್ ಅಗೇನ ಒಂದು ಬೃಹತ್ ಒಂದು ಹೋರಾಟ ಕನ್ನಡ ಪರ ಅಭಿಮಾನಿಗಳಾಗಿರ್ಬೋದು, ಕನ್ನಡದೊಳಗೆ ಒಂದು KS ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದು ಬೃಹತ್ ಆದಂಥ ಒಂದು ಹೋರಾಟನ ನಡೆದಿತ್ತು. ಸೊ ಹೀಗಾಗಿ ಒಂದು ಸ್ಥಗಿತ ಆಗಿತ್ತು, ಅಪ್ಲಿಕೇಶನ್ ಮೇನ್ಸಿಗೆ ಅಪ್ಲಿಕೇಶನ್ ಹಾಕೋದು ಸ್ಥಗಿತ ಆಗಿತ್ತು. ಬಟ್ ಅಗೇನ್ ಮತ್ತು ಇಲ್ಲಿ ಒಂದು ಕರ್ನಾಟಕ ಆಡಳಿತ ಮಂಡಳಿ ಏನೈತಲ್ಲ ಅದು ಅಪ್ಲಿಕೇಶನ್ನ ಮತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಟ್ಟೈತಿ. ಸೊ ಹೀಗಾಗಿ ಆ ಒಂದು ಡೇಟ್ನವರು ಎಕ್ಸ್ಟೆಂಡ್ ಮಾಡ್ಯಾರು. ಆ ಡೇಟ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಾರ. ಸದರಿ ಪ್ರಕರಣದಲ್ಲಿ ದಿನಾಂಕ 25/2/2025ರಂದು ಅರ್ಹರಾದ ಅಭ್ಯರ್ಥಿಗಳಿಂದ ಮುಖ್ಯ ಪರೀಕ್ಷೆಗೆ ಅರ್ಜಿ ಸ್ವೀಕರಿಸಬಹುದೆಂದು ಮಾನ್ಯ ನ್ಯಾಯಮಂಡಳಿಯು ಸ್ಪಷ್ಟೀಕರಣ ನೀಡಿರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ದಿನಾಂಕ 27/2/2025ರಿಂದ 13/3/2025ರವರೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಸೊ ಯಾರೆಲ್ಲ ನೀವು ಪ್ರಿಲಿಮಿನರಿ ಪರೀಕ್ಷೆ ಒಳಗೆ ಕ್ಲಿಯರ್ ಮಾಡಿರಿಲ್ಲ ಅವರೆಲ್ಲ ನಿಮ್ಗೆ ಮಾರ್ಚ್ 13ರವರೆಗೂ ಟೈಮ್ ಐತಿ. ಸೊ KPSC ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಿದರೆ ಅಲ್ಲಿ ಇರುವಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಅಲ್ಲಿಂದ ನೀವು ಮೇನ್ಸಿಗೆ ಅಪ್ಲಿಕೇಶನ್ನ ಹಾಕಬಹುದು. ಜೊತೆಗೆ UPSC ಪರೀಕ್ಷೆನೂ ನಿಯರ್ ಇರೋದ್ರಿಂದ ಆದಷ್ಟು ಪ್ರಿಪ್ರೇಷನ್ನ ಫಾಸ್ಟಾಗಿ ಮತ್ತು ಟೈಮ್ ವೇಸ್ಟ್ ಮಾಡಿದ್ಲೇ ಮಾಡಿರಿ. ಸೊ ದ್ಯಾಟ್ KS ಮೇನ್ಸ್ಗೂ ಹೆಲ್ಪ್ ಆಗ್ತದೆ ಆ್ಯಂಡ್ UPSC ಪ್ರಿಲಿಮಿನರಿ ಪರೀಕ್ಷೆಗೂ ಹೆಲ್ಪ್ ಆಗ್ತದೆ. ಅಗೇನ್ KS ಮೇನ್ಸ್ ಆಗಿರ್ಬೋದು, UPSC ಪ್ರಿಲಿಮಿನರಿ ರಿಲೇಟೆಡ್ ಏನೋ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.